ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜಣಿನೂ ಕಿತ್ಕೊಂಡು ಬಸ್ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ. ಅದು ತೋರ್ಸೋಕ್ಕಾಗಲಿಲ್ಲ, ಒಬ್ಬರೇ ಇದ್ದಿದ್ದರಿಂದ ಜಣಿನೂ ಎಷ್ಟು ಬಸ್ಕೊಂಡಿದ್ದೀನಿ ನೋಡಿ. ಕಡಲೆಬೀಜ ಹುರ್ಕೊಳ್ತಾ ಇದ್ದೀನಿ. ಕಡಲೆಬೀಜ ಹುರ್ಕೊಂಡಾದ್ಮೇಲೆ ಸಾಂಬಾರಕ್ಕೆ ಏನೇನು ಬೇಕಂತೆಲ್ಲ ನೋಡಿ ಎಲ್ಲ ಹೇಳ್ತಾಯಿದ್ದೀನಿ, ಯಾವುದ್ಯಾವುದು ಇದು ಅಂತ ನೋಡಿ. ಬಸ್ಕೊಂಡಿದ್ದೀನಿ ಹಾಲನ್ನೇ. ಸೊಪ್ಪು ಒಂದು ಕಡೆ, ಹೆಸರು ಒಂದು ಕಡೆ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಒಂದು 7-10 ಬೆಳ್ಳುಳ್ಳಿ, ಆಮೇಲೆ ಒಂದು ಹಿಡಿಯಷ್ಟು ಕಾಯಿ ತುರಿ, ಬಿಳಿ ಜೀರಿಗೆ, ಕಡಲೆಬೀಜ, ಸೊಪ್ಪಿನ ಕಾಳು, ಹಸಿಮೆಣ್ಸಿನ್ಕಾಯಿ, ಹುಣಸೆಹಣ್ಣು ಎಲ್ಲ ಹಾಕ್ಬಿಟ್ಟು ಸಾಂಬಾರಕ್ಕೆ ರುಬ್ಕೋಬೇಕು. ಇಷ್ಟೊಂದು ಇಂಗ್ರೀಡಿಯೆಂಟ್ಸು ನೋಡಿ. ಇದು ಸೊಪ್ಪು ಹಿಂಡ್ಕೋಬೇಕು. ಈಗ ಅದ್ರ ಜೊತೆಗೆ ಮುದ್ದೆ ಮಾಡ್ತಾಯಿದ್ದೀನಿ ಇವತ್ತಿನ ರೆಸಿಪಿ ಇದು ನೋಡಿ. ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ. ಮೊನ್ನೆ ಒಂದಿನ ಅಲಸಂದೆ ಕಾಳು ಹಾಕಿದ್ದೀನಿ, ಇವತ್ತು ಬೇಳೆ ತೊಗರಿ ಬೇಳೆ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಇದು ಮುದ್ದೆ, ಅದ್ರ ಜೊತೆಗೆ ಬಸ್ ಸಾಂಬಾರು ಜೊತೆಗೆ ಮುದ್ದೆ ಮಾಡ್ತಾಯಿದ್ದೀನಿ. ಚೆನ್ನಾಗಿರ್ತೈತಿ ಕಾಂಬಿನೇಷನ್. ಮುದ್ದೆ ಇಡ್ತಾಯಿದ್ದೀನಿ ನೋಡಿ. ಅದು ಮುದ್ದೆ ಎಲ್ಲ ಕುದೀತೈತೆ. ಕುದ್ದಾದ್ಮೇಲೆ ಈಗ ಇದು ಸೊಪ್ಪಿಗೆ ಕಡಲೆಬೀಜನೂ ಒಣಮೆಣ್ಸಿನ್ಕಾಯಿ ಹುರ್ಕೊಂಡು ಪುಡಿ ರುಬ್ಕೊಬರ್ತೀನಿ. ಒಬ್ಬರೇ ಇರೋದ್ರಿಂದ ತೋರ್ಸೋಕ್ಕಾಗಲಿಲ್ಲ ರುಬ್ಬೋದು. ಈ ಥರ ಜೊತೆ ಮಾಡ್ಕೊಂಡಿದ್ದೀನಿ ನೋಡಿ. ಅದಾದ ನಂತರ ಪುಡಿ ರುಬ್ಕೊಬರ್ತೀನಿ. ಈಗ ಮುದ್ದೆ ತೊಳಸ್ತಾಯಿದ್ದೀನಿ. ಮುದ್ದೆ ತೊಳಸ್ಬಿಟ್ಟು ಖಾರ ರುಬ್ಕೊಬರ್ತೀನಿ. ರುಬ್ಕೊಂಬಂದಾದ್ಮೇಲೆ ಅದು ನೋಡಿ, ನಮ್ಮ ಕಡೆ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ಕೊಡ್ತಾಯಿದ್ದೀನಿ. ನಿಮ್ಮ ಕಡೆ ಯಾವ ಥರ ಮಾಡ್ತೀರಂತ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮುದ್ದೆ ಚೆನ್ನಾಗಿರ್ತದೆ. ಅದ್ರ ಜೊತೆಯಲ್ಲಿ ಸೊಪ್ಪಿನ ಸಾರು ಎಲ್ಲ ಹಸಿ ಸಾಂಬಾರೇ, ಹಸಿದು ಒಗ್ಗರಣೆ ಏನೂ ಹಾಕಿಲ್ಲ ನಾನು ಇವತ್ತು. ಚೆನ್ನಾಗಿರ್ತದೆ ಹಂಗೆ ನೋಡಿ. ಖಾರ ರುಬ್ಕೊಬಂದೆ. ಅದಾದ ನಂತರ ಇವಾಗ ಸೊಪ್ಪು ಹಿಂಡ್ಬಿಟ್ಟು ಅದು ಸೊಪ್ಪು ಹಿಂಡ್ಬಿಟ್ಟು ಪುಡಿ ಹಾಕಬೇಕು. ಹಿಂಡಿ ಕಡಲೆ ಪುಡಿನೂ ಕಾಯಿ ತುರಿ ಅದೆಲ್ಲ ಹಾಕ್ಬಿಟ್ಟು ಎಲ್ಲ ಹಸಿದು ಒಗ್ಗರಣೆ ಹಾಕಿಲ್ಲ ನಾನು. ಚೆನ್ನಾಗಿರ್ತೈತಿ. ಈ ಥರ ನಿಮ್ಮ ಕಡೆ ಮಾಡಿ ಹೇಳಿ ಯಾವ ಥರ ಚೆನ್ನಾಗಿ ನಮಗೆ ಚೆನ್ನಾಗಿರ್ತೈತಿ ಇದು. ಈ ಥರ ಮಾಡಿಬಿಟ್ಟು ಭಾಳ ಚೆನ್ನಾಗಿರ್ತೈತಿ ನೋಡಿ. ಆ ಥರ ಎಲ್ಲ ಹಿಂಡ್ಬಿಟ್ಟು ಕಡಲೆ ಪುಡಿ ಬೆರೆಸಿ ಕಾಯಿ ತುರಿದು ಹಾಕಿ ಚೆನ್ನಾಗಿರ್ತೈತೆ. ಈ ಥರ ಮಾಡಬೇಕು. ನಮ್ಮ ಕಡೆ ಎಲ್ಲ ಈ ಥರನೇ ಮಾಡೋದು. ಆ ಥರ ಮಾಡಿದ್ದೀನಿ ನೋಡಿ. ಭಾಳ ಚೆನ್ನಾಗಿರ್ತೈತೆ. ನಿಮ್ಮ ಕಡೆ ಥರ ಟ್ರೈ ಮಾಡಿ ನೋಡಿ. ಹಂಗೆ ಈ ಥರ ಎಲ್ಲ ಇದನ್ನು ಹೆಸ್ರಿಗೆ ಹಾಕಬೇಕು. ಹಂಗೆ ಹೆಸ್ರಿಗೆ ಹಾಕ್ಬಿಟ್ಟು ಚೆನ್ನಾಗಿರ್ತೈತೆ ಅದು. ಈಗ ಪುಡಿ ಬೆರೆಸ್ತಾಯಿದ್ನಿ. ಕಡಲೆ ಪುಡಿನೂ ಒಣಮೆಣ್ಸಿನ್ಕಾಯಿ ಹುರಿದ ಪುಡಿ ರುಬ್ಕೊಬಂದಿದ್ನಲ್ಲ, ಆ ಪುಡಿನೂ ಕಾಯಿ ತುರಿದಿರೋದು ಈಗೆಲ್ಲ ಪುಡಿ ಬೆರೆಸ್ಬಿಟ್ಟು ಭಾಳ ಚೆನ್ನಾಗಿರ್ತೈತೆ. ಕಮೆಂಟ್ ಬಾಕ್ಸಲ್ಲಿ ಹೇಳಿ ನೀವು ಒಂದಿನ ಟ್ರೈ ಮಾಡಿ ಈ ಥರ ಸೊಪ್ಪಿನ ಸಾರಿಗೆ, ಸೊಪ್ಪಿನ ಹೆಸರಿಗೆ ನೋಡಿ. ಆ ಥರ ಎಲ್ಲ ಪುಡಿ ಬೆರೆಸ್ಬೇಕು. ಪುಡಿ ಬೆರೆಸಾದ್ಮೇಲೆ ಚೆನ್ನಾಗಿರ್ತೈತಿ. ಕಾಯಿ ತುರಿದು ಹಾಕಿರೋದು ಎಲ್ಲ ಹಸಿದೆ, ಒಗ್ಗರಣೆ ಏನು ಕೊಟ್ಟಿಲ್ಲ ನಾನು. ಚೆನ್ನಾಗಿರ್ತೈತಿ ಈ ಥರ ಮಾಡಿ. ಭಾಳ ಚೆನ್ನಾಗಿರ್ತೈತಿ. ಮನೆಯಿಂದೇ ಜಣಿನೂ ಹಾಕೊಂಡು ನಿಮ್ಗೆ ಒಂದಿನ ಅಲಸಂದೆ ಕಾಳು ಹಾಕಿ ಮಾಡಿದ್ದೆ, ಶೇರ್ ಮಾಡ್ಕೊಂಡಿದ್ದೆ ಒಂದು ವಿಡಿಯೋದಲ್ಲಿ ನೋಡಿ. ಈ ಥರ ಎಲ್ಲ ಹಂಗೆ ಕಾಯಿ ತುರಿದು ಹಾಕಿ ಉಳಿದಿರೋ ಇನ್ನೂ ಸ್ವಲ್ಪ ಇದ್ದಿದ್ದೆಲ್ಲ ಹಾಕ್ಬಿಟ್ಟು ಈ ಥರ ಮಾಡಿದೆ. ಚೆನ್ನಾಗಿರ್ತೈತೆ. ನಿಮ್ಮ ಕಡೆ ನೋಡಿ ಹಂಗೆ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಹೇಳಿ ಏನು ಚೆನ್ನಾಗಿರ್ತೈತೆ. ಈ ಥರ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ನೋಡಿ. ಆ ಥರ ಭಾಳ ಚೆನ್ನಾಗಿರ್ತೈತೆ. ಹೊಸ್ದಾಗಿ ಮಾಡ್ತಾಯಿದ್ದೀನಿ. ಏನೋ ಅಷ್ಟೊಂದು ಯೂಟ್ಯೂಬ್ ಚಾನಲ್ ಅಷ್ಟೊಂದು ಗೊತ್ತಿಲ್ಲ. ಏನೇನು ತಪ್ಪಿದ್ರೆ ಹೇಳಿ, ಸರಿ ಮಾಡ್ಕೊತೀನಿ. ಇನ್ನೇ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ ನೋಡಿ. ಮುದ್ದೆ ಸೊಪ್ಪು ಭಾಳ ಚೆನ್ನಾಗಿದೆ. ಹೆಸ್ರಿಗೆ ಚೆನ್ನಾಗಿರ್ತೈತಿ.
ಮುಂದಿನ ವೀಡಿಯೋದಲ್ಲೇ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಎಲ್ರಿಗೂ. ನೋಡಿ ಎಷ್ಟು ಚೆನ್ನಾಗಿರ್ತೈತೆ, ಭಾಳ ಚೆನ್ನಾಗಿರ್ತೈತೆ. ಚೆನ್ನಾಗೈತಿ.